ಧನುಸ್ಸು ರಾಶಿ, ಮನೆಯಲ್ಲಿ ಹಿರೀಕರು, ಹೊರಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳ ವಿಶ್ವಾಸಕ್ಕೆ ಭಾಜನರಾಗ್ತೀರಿ. ನಿಮ್ಮ ನಡೆ ನುಡಿ ಸೌಮ್ಯ ಸ್ವಭಾವ ಮಾತು ಇವೆಲ್ಲವನ್ನು ಗಮನಿಸಿದಂತಹ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸುವಂತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ತುಂಬ ತುಂಬ ಕುತೂಹಲಕಾರಿಯಾದಂತಹ ಸಮಯ ಅಂತ ಹೇಳಬೇಕು ಈ ದಿವಸವನ್ನೇ. ಹಾಗಾಗಿ ನೀವು ಬಹಳ ಕುತೂಹಲಿಗಳಾಗಿ ಬಹಳ ಮುಂದಿನ ವಿಚಾರವನ್ನು ಆಲೋಚನೆ ಮಾಡ್ತಾ ಇರತಕ್ಕಂಥದ್ದು. ಆಸಕ್ತಿಗೆ ಅನುಗುಣವಾದಂತಹ ಕೆಲವು ಕೆಲಸಗಳು ಸಿಕ್ಕುತ್ತೆ. ಇದನ್ನು ಗ್ರಹಗತಿಯ ಉತ್ತಮ ಫಲ ಅಂತ ಹೇಳುವಂಥದ್ದು. ನಿಮಗೆ ಯಾವ ವಿಷಯದಲ್ಲಿ ಯಾವ ವಸ್ತುವಿನಲ್ಲಿ ಆಸಕ್ತಿ ಇರುತ್ತೋ ಅದೇ ನಿಮಗೆ ದೊರಕುವಂಥದ್ದು. ಪ್ರಯತ್ನ ಮಾಡಿದಾಗ ಅದು ಸಿಕ್ಕದೇ ಇರಬಹುದು, ತನ್ನಿಂದ ತಾನೇ ಅದು ಒದಗಿ ಬರತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅಲಂಕಾರದ ಸಾಮಗ್ರಿಗಳಿಗೆ, ಬೇರೆಯವರಿಗೆ ಕೊಡ್ತಕ್ಕಂತಹ ಉಡುಗೊರೆಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ನಿಮ್ಮ ಹತ್ರ ಹಣ ಇದೆ, ಖರ್ಚು ಮಾಡ್ತಕ್ಕಂತಹ ಮನಸ್ಥಿತಿ ಇದೆ, ನಡೆದು ಹೋಗುತ್ತೆ. ಅದಿಲ್ಲ ಅಂತಾದಾಗ ಯೋಚನೆ ಮಾಡಬೇಕಾದಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ಏನಿದೆ ಅದು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತತಕ್ಕಂಥದ್ದು. ಸರಿಯಾದಂತಹ ನಿರ್ಧಾರಗಳನ್ನು ಮಾಡದಲೇ ಆ ಚೂರುಪಾರು ಆಸ್ತಿಗೋಸ್ಕರವಾಗಿ ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದು, ಸರಿಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ ನಿಷ್ಠುರವಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುವಂಥದ್ದಿದೆ. ಹೆಣ್ಣು ಮಕ್ಕಳಿಗೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಸರಿಯಾದಂತಹ ವೈದ್ಯಕೀಯ ಸಲಹೆಗಳನ್ನು ಪಡ್ಕೊಳ್ಳಿ, ಔಷಧೋಪಚಾರಗಳನ್ನು ಮಾಡಿ ಜಾಗ್ರತೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹದ್ದು. ರೇಣುಕಾಂಬಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸಮಾಜದಲ್ಲಿ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಆದರೆ ಮನಸ್ಸು ಒಪ್ಪುವಂತಹ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಲ್ಲುವುದಕ್ಕೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುವಂಥದ್ದು. ಹಲವಾರು ಆಲೋಚನೆಗಳು ಏಕಕಾಲದಲ್ಲಿ ಬೇಡ. ಯಾವುದನ್ನೂ ಕಾರ್ಯರೂಪಕ್ಕೆ ತರೋಕ್ಕಾಗದಲೇ ಮಾನಸಿಕವಾಗಿ ಬೇಸರವನ್ನು ಹೊಂದಬೇಕಾದಂಥದ್ದು. ಸಂಬಂಧಿಕರು, ಸ್ನೇಹಿತರು ಇವರೆಲ್ಲ ಒತ್ತಡ ಹೆಚ್ಚಾಗಿರುತ್ತೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಒತ್ತಡಕ್ಕೆ ಯಾವ ಕಾರ್ಯಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನುವಂತಹ ನಿರ್ಧಾರ ನಿಮ್ಮದಾಗಿರಬೇಕು. ಸಲಹೆಗಳು ಎಲ್ಲರದ್ದೂ ಇರಲಿ, ಆದರೆ ನಿರ್ಧಾರ ಮಾತ್ರ ನಿಮ್ಮದಾಗಿರಬೇಕಾದಂಥದ್ದು. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾದಂತಹ ಸಮಯವಾಗಿಬಿಡುತ್ತೆ. ನಿಮಗೆ ಆ ರೀತಿಯ ಮಾತನ್ನು ಆಡಿ ಅಭ್ಯಾಸಗಳಿರೋದಿಲ್ಲ. ಬೇರೆಯವರು ಹೇಳಿದರು, ಬೇರೆಯವರಿಗೋಸ್ಕರ ನಾನು ಈ ಕೆಲಸವನ್ನು ಮಾಡಲೇಬೇಕು, ಈ ಮಾತನ್ನು ಆಡಲೇಬೇಕು ಅಂತಕ್ಕಂತಹ ದಾಕ್ಷಿಣ್ಯ ನಿಮ್ಮನ್ನು ಕಟ್ಟಿ ಹಾಕಿಬಿಡುತ್ತೆ. ಇದು ಬಹಳ ಹಿನ್ನಡೆಗೆ ಅಥವಾ ನಿಮ್ಮ ಒಂದು ಶಿಸ್ತುಬದ್ಧವಾದ ಜೀವನಕ್ಕೆ ಸೂಕ್ತವಾಗಿ ಕಾಣದೇ ಇರತಕ್ಕಂಥದ್ದಾಗುತ್ತೆ. ಹಣ ಅಥವಾ ದ್ರವ್ಯಕ್ಕೆ ಆಸೆ ಪಟ್ಟು ಅವಮಾನವಾಗುವಂತಹ ಸಾಧ್ಯತೆಯೂ ಇದೆ. ಹಿಂದೆ ಯಾವತ್ತೂ ಈ ರೀತಿ ಇರಲಿಲ್ಲ ಅನ್ನುವಂತಹ ಕೆಟ್ಟ ಮಾತನ್ನು ಕೂಡ ಕೇಳಬೇಕಾದಂತಹ ಸ್ಥಿತಿ ನಿಮಗೆ ಒದಗಿ ಬರಬಹುದು. ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಮಾಡಿ ಈ ರೀತಿಯ ಅವಘಡಗಳನ್ನು, ದುರ್ಬುದ್ಧಿಯನ್ನು ನೀವೊಂದಷ್ಟು ಕಡಿವಾಣ ಹಾಕಿದರೆ ಶುಭ ಅಂತಕ್ಕಂಥದ್ದು ಇದ್ದೇ ಇದೆ. ಕರ್ತವ್ಯ ಲೋಪ ಆಗುವಂತಹ ಸಾಧ್ಯತೆಯಿಂದ ಹೊರಬರಬಹುದು. ಇಲ್ಲದೇ ಇದ್ದರೆ ಆ ಒಂದು ಭ್ರಷ್ಟತೆಗೂ ಕೂಡ ನೀವು ಗುರಿಯಾಗಬೇಕಾದಂತಹ ಸ್ಥಿತಿ ಬರಬಹುದು. ಚೌಡೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಕಾರ್ಯಕ್ಷೇತ್ರ, ವ್ಯವಹಾರ ಈ ಎರಡೂ ಕಡೆ ಪೈಪೋಟಿಯಿಂದ ನಷ್ಟವನ್ನು ಅನುಭವಿಸ್ತೀರಿ. ಬೇರೆಯವರಿಗೆ ನಿಮ್ಮನ್ನು ಯಾಕೆ ಹೋಲಿಕೆ ಮಾಡ್ಕೊಳ್ತೀರಿ? ನಿಮಗೆ ಅದೃಷ್ಟ ಚೆನ್ನಾಗಿದೆ, ಗ್ರಹಚಾರ ಚೆನ್ನಾಗಿದೆ, ಗ್ರಹ ಬಲ ಇದೆ ಅಂತಾದರೆ ನಿಮಗೇನು ಬರಬೇಕೋ ಅದು ಬಂದೇ ತೀರುತ್ತೆ. ಅಥವಾ ಗ್ರಹಗತಿ ಚೆನ್ನಾಗಿಲ್ಲ ಅಂದರೆ ನೀವು ಏನೇ ಪ್ರಯತ್ನ ಮಾಡಿದರೂ ನಷ್ಟವಾಗಬೇಕಾದಂಥದ್ದು ಹಾಗೆಯೇ ತೀರುತ್ತೆ. ಆದ್ದರಿಂದ ಪೈಪೋಟಿಯನ್ನು ಮಾಡಿ ಯಾಕೆ ನಿಷ್ಠುರವಾಗ್ತೀರಿ, ಮನಸ್ಸನ್ನು ಹಾಳು ಮಾಡಿಕೊಳ್ತೀರಿ ಅಂತಕ್ಕಂತಹ ಕಳಕಳಿಯಲ್ಲಿ ಇದಾಗಿರುತ್ತೆ. ಬೇರೆಯವರನ್ನ ತೃಪ್ತಿಪಡಿಸೋದಕ್ಕೆ ಹಣ ಖರ್ಚು ಮಾಡಬೇಕು. ಎಲ್ಲಿಯ ಗ್ರಹಚಾರ ಇದು, ಆದರೆ ಅನಿವಾರ್ಯ, ನಿಮಗೆ ಅದನ್ನು ಮಾಡಲೇಬೇಕಾದಂಥದ್ದಿರುತ್ತೆ. ನಿಯಮಿತವಾದಂತಹ ಆಹಾರ ಸೇವನೆ ಒಳ್ಳೆಯದು, ಆರೋಗ್ಯಕ್ಕೆ ಅದು ಕ್ಷೇಮ. ಅದನ್ನು ಎಚ್ಚರಿಕೆಯಾಗಿ ಸ್ವೀಕಾರ ಮಾಡಿದರೆ ಆರೋಗ್ಯವಂತರಾಗಿ ಇರ್ತೀರಿ ಅಂತಕ್ಕಂಥದ್ದು. ಅನಗತ್ಯವಾಗಿ ಏನನ್ನೂ ಕೂಡ ಬಾಯಿ ಚಪಲಕ್ಕೋ ನಾಲಿಗೆಯ ರುಚಿಗೋ ತಿನ್ನಬಾರ್ದು ಅಂತಕ್ಕಂತಹ ಮಾತು ಮುಖ್ಯವಾಗುತ್ತೆ.
ಶರೀರದ ನೋವು ನಿಮ್ಮನ್ನು ಕಾಡುವಂಥದ್ದಿದೆ, ಶಾರೀರಿಕವಾಗಿ ನಿಮಗೆ ಆರಾಮ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದರೂ ವ್ಯಾವಹಾರಿಕ ದೃಷ್ಟಿಯಿಂದ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂತಹ ನೀವು ನಿರಂತರವಾಗಿ ಕಷ್ಟಪಡ್ತಕ್ಕಂಥದ್ದು ಇಲ್ಲಿ ಗೊತ್ತಾಗುವಂಥದ್ದು. ಕೂತ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ಎಲ್ಲ ತುಂಬ ಪ್ರಯಾಸ ಪಡಬೇಕಾದಂತಹ ಸ್ಥಿತಿಯಲ್ಲಿ ಶರೀರ ನಿಮಗೆ ತೊಂದರೆಯನ್ನು ಮಾಡ್ತಾ ಇರುತ್ತೆ. ಮನಸ್ಸು ಮಾತ್ರ ವ್ಯವಹಾರದ ಮೇಲೆಯೇ ಗಮನ. ನಾನು ಹೋಗದೇ ಇದ್ದರೆ ಎಲ್ಲಿ ಏನು ನಷ್ಟ ಆಗ್ಬಿಡುತ್ತೋ, ಯಾವುದಕ್ಕೆ ಏನು ಬೆಲೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅನ್ನುವಂತಹ ಭಾವನೆ. ಆರೋಗ್ಯ ಮುಖ್ಯ, ನಂತರದಲ್ಲಿ ವ್ಯವಹಾರ. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ಶತ್ರುಗಳ ಕಾಟ ಇವತ್ತು ನಿಮ್ಮನ್ನು ತೊಂದರೆಗೆ ಸಿಗಹಾಕ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಹಿಂದೆ ಯಾವತ್ತೋ ಜಗಳ ಮಾಡಿಕೊಂಡು ದ್ವೇಷವನ್ನು ಬೆಳೆಸ್ಕೊಂಡಿರ್ತೀರಿ, ಅವರು ಅದನ್ನು ಸಮಯವನ್ನು ಕಾಯ್ತಾ ಇರ್ತಾರೆ. ಇವತ್ತು ತೊಂದರೆಗೆ ಅವಕಾಶವಾಗುವಂಥದ್ದು. ಕುಟುಂಬದ ಸಮಸ್ಯೆಗಳೂ ಕೂಡ ಇರುತ್ತೆ. ಕುಟುಂಬದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳುವ ಹಾಗಿಲ್ಲ. ಒಂದಷ್ಟು ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು. ನಿಮ್ಮ ಶಕ್ತಿ ಮೀರಿದಂತಹ ವ್ಯವಹಾರ, ಸಂಬಂಧ, ಸಂಪರ್ಕ ಇವೆಲ್ಲ ನಿಮಗೆ ಅವಮಾನವನ್ನು ಮಾಡುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನು ತುಂಬ ಗಹನವಾಗಿ ತೆಗೆದುಕೊಂಡ್ರೆ ಅದನ್ನು ಹಾಗೆ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ನಮಗಿರಬೇಕು. ಅದಿಲ್ಲ ಅಂತಾದಾಗ ಆರಂಭಶೂರತ್ವವಾಗಿಬಿಟ್ರೆ ಅವಮಾನಕ್ಕೆ ಅವಕಾಶವಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರಕ್ಕೆ ಮನೆಯವರೆಲ್ಲ ಅವಮಾನವನ್ನು ಹೊಂದಬೇಕಾದಂಥದ್ದು, ನಿಮಗೂ ಅವಮಾನ ಆಗ್ತಕ್ಕಂಥದ್ದು ಎದ್ದು ಕಾಣುವಂಥದ್ದಾಗುತ್ತೆ. ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಿ. ಯಾವಾಗ ಅವಮಾನ ಆಗಿಬಿಡುತ್ತೆ, ಸಮಾಜದಲ್ಲಿ ತಲೆಯನ್ನು ಎತ್ತುಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ, ಆಗ ನಾವು ಬದುಕಿದ್ದೂ ಕೂಡ ವ್ಯರ್ಥ ಅನ್ನುವಂತಹ ಭಾವನೆ ನಿಮಗೆ ಕಾಡುವಂಥದ್ದಾಗತ್ತೆ. ಅದನ್ನು ಬಹಳವಾಗಿ ಗಮನಿಸ್ಕೊಳ್ಳಬೇಕಾದಂಥದ್ದಾಗತ್ತೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ ಅನ್ನುವಂತಹ ಮಾತು ಪದೇ ಪದೇ ಜ್ಞಾಪಕಕ್ಕೆ ಬರುವಂಥದ್ದಾಗತ್ತೆ. ವ್ಯಾಯಾಮದಿಂದ ದೇಹಕ್ಕೆ, ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕಬಹುದು. ಆ ಪ್ರಯತ್ನ ನಿಮ್ಮದಾಗಲಿ ಅಂತ ಹೇಳುವಂಥದ್ದು. ಶತ್ರು ಸಂಹಾರಕವಾದಂತಹ ಹಿಡುಂಬ ಮಂತ್ರವನ್ನು ಶ್ರವಣ ಮಾಡಿ, ಶುಭವಾಗಿ.